ಬೆಳ್ಳಟ್ಟಿ ಬಸ್ ನಿಲ್ದಾಣದಲ್ಲಿ ಗಬ್ಬು ದುರ್ವಾಸನೆ 6 ತಿಂಗಳಾದರೂ ಸ್ವಚ್ಛತೆ ಇಲ್ಲ ಎಂದು ಸಾರ್ವಜನಿಕರ ಆಕ್ರೋಶ. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮದ ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆಯ ಕೊರತೆಯಿಂದ ಸಾರ್ವಜನಿಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಸ್ ನಿಲ್ದಾಣದ ಒಳಭಾಗದಲ್ಲಿ ಕೊಳೆತು ನಿಂತಿರುವ ಹೊಲಸು ನೀರು, ಕಸ ಕಡ್ಡಿ, ಪ್ಲಾಸ್ಟಿಕ್ ಬಾಟಲಿಗಳು ಹಾಗೂ ಪ್ಲಾಸ್ಟಿಕ್ ಚೀಲಗಳಿಂದ ದುರ್ವಾಸನೆ ಹರಡುತ್ತಿದ್ದು ಪ್ರಯಾಣಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಸುಮಾರು 6 ತಿಂಗಳಿನಿಂದ ಬಸ್ ನಿಲ್ದಾಣದಲ್ಲಿ ಸಮರ್ಪಕ ಸ್ವಚ್ಛತೆ ಕಾರ್ಯ ನಡೆದಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಬಸ್ ನಿಲ್ದಾಣದೊಳಗೆ ಕಾಲಿಟ್ಟ ತಕ್ಷಣವೇ ಗಬ್ಬು ವಾಸನೆ ಮೂಗಿಗೆ ಬಡಿಯುತ್ತಿದ್ದು ಪ್ರಯಾಣಿಕರು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ದುಸ್ಥಿತಿಯನ್ನ ವಿಶ್ವವಿಜಯ ಪತ್ರಿಕೆ ವ್ಯವಸ್ಥಾಪಕ ಸಂಪಾದಕರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ವಿಡಿಯೋ ಚಿತ್ರೀಕರಿಸಿ ತಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ವರದಿ ಪ್ರಕಟಿಸಿದ್ದಾರೆ. ಈ ಕುರಿತು ಬಸ್ ನಿಲ್ದಾಣದ ನಿಯಂತ್ರಣಾಧಿಕಾರಿಯನ್ನು ಸಂಪರ್ಕಿಸಿದಾಗ ಸ್ವಚ್ಛತಾ ಗುತ್ತಿಗೆದಾರರು ನಿಯಮಿತವಾಗಿ ಬರುತ್ತಿಲ್ಲ, ಅಲ್ಲದೆ ಗ್ರಾಮ ಪಂಚಾಯಿತಿಯಿಂದ ಸ್ವಚ್ಛತಾ ಟೆಂಡರ್ ನೀಡಲಾಗಿಲ್ಲ ಎಂದು ಅವರು ಪ್ರತಿಕ್ರಿಯಿಸಿದ್ದಾರೆ. ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಸಂಬಂಧಿಸಿದ ಅಧಿಕಾರಿಗಳು ತಕ್ಷಣ ಎಚ್ಚೆತ್ತುಕೊಂಡು ಬಸ್ ನಿಲ್ದಾಣದ ಸ್ವಚ್ಛತೆ, ನೈರ್ಮಲ್ಯ ಹಾಗೂ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಹೇಗಾದರೂ ಅಧಿಕಾರಿಗಳು ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಎಷ್ಟೋ ಹೇಳಿದ್ರೆ ಏನ್ ಮಾಡಿ ಸರ್, ಮತ್ತೆ ಕಂಟಿನ್ಯೂ ನಾವು ರೀ ಪ್ರತಿ ಸಲನೂ ಇದು ಮಾಡ್ತಿರ್ತೀವಿ ನಾವು. ಇದನ್ನೆಲ್ಲ ಈಗ ನೋಡಿ, ನಿನ್ನೆ ಇಲ್ಲೆಲ್ಲ ನಳ್ಳಿ ನಿನ್ನೆ ಒಬ್ಬ ಹುಡುಗ ಇನ್ನೊಬ್ಬ ಹುಡುಗ ಇದು ಏನಂದ್ರೆ ಟೆಂಡರ್ ಇಲ್ಲ ಸರ್. ಇದು ಟೆಂಡರ್ ಇಲ್ಲದ ಸಮಸ್ಯೆವಾಗಿ ಏನಾಗಿತ್ತು ಅಂದ್ರೆ ಅಲ್ಲ ಅದು ಇದು ಮಾಡಿದ್ ಬಿಡಿ, ಬ್ಲಾಕ್ ಆಗಿದೆ ಅಲ್ಲ ಅಸ್ತ ಐತಿ ಇಲ್ಲ ಇಲ್ಲ ಸರ್, ಈಗ ಒಂದಿಂದಾನೇ ಚಲೋ ಟೋಟಲ್ ಆಗಿನ ಅದೇ ಇದನ್ನೆಲ್ಲ ಕ್ಲೀನ್ ಮಣ್ಣು ಇದು ಮಾಡಿ ಅಲ್ಲಿ ಹುಲ್ಲು ಕೀಳ್ಸಿದ್ರಿ ಟೋಟಲ್ ಆಗಿನ ನೋಡಪ್ಪ. ಇದೆಲ್ಲ ಭಾಳ ಹೊಲಸಂಬಟ್ಟೆ, ಭಾಳ ಅಸ್ತ ಬಿಡ್ರಿ. ಅಲ್ಲಿಂದ ಇನ್ನೊಂದು ಏನಾಗಿತ್ತು ಸರ್, ಏನು ಸರ್ ಅಲ್ಲೇ ಇದು ನೋಡ್ರಿ, ಟೋಟಲ್ ಇದು ಡೊನೇಟ್ ಮಾಡಿ ಎಲ್ಲಿ ಜಾಗ ಇಲ್ಲ ಹೊರಗೆ ಹೋಗಂತ. ಇದು ಬಿದ್ದ ನೀರು ಎಲ್ಲಿ ಹೋಗ್ಬೇಕ್ರಿ? ನೀರು ಟಾಯ್ಲೆಟಿಂಗ್ ಚಂಬರ್ ಕ್ಲೀನ್ ಐತ್ರಿ. ಇಲ್ಲ ಇಲ್ಲ ಟಾಯ್ಲೆಟಿಂಗ್ ಏನು ಮಾಡಿ ಅಲ್ಲಲ್ಲ ಸರ್, ಕಾರಣ ಐತಿ. ಅದನ್ನ ಏನಂತಂದ್ರೆ 2-3 ತಿಂಗಳಿಗೊಮ್ಮೆ ಡಂಪ್ ಮಾಡಿಸಿನ್ರಿ ನಾ ಬಂದಿಂದ 2-3 ತಿಂಗಳಿಗೊಮ್ಮೆ ಡಂಪ್ ಮಾಡಿಸಿ. ಯಾಕಂದ್ರೆ ನಿಮ್ಮ ಪ್ರಾಬ್ಲಮ್ ನಮ್ಗೆ ಗೊತ್ತಾಗಬೇಕಲ್ಲ. ಅಲ್ಲ, ನಾನು ಅದಕ್ಕೆ ಅಗ್ರಿ ರೀ. ನಾ ಅದೇ ಹೇಳ್ತೇನ್ರಿ, ಈಗ ನಾವು ಅಲ್ಲಿದ ಚಂಬರ್ನಾಗ ಇದ್ದಂತ ಇದನ್ನ ನಾವು ಸಿರೆಟ್ಟಿ ಬೇಕಾದ್ರೆ ನೀವು ನಮ್ದು ಪುರಸಭೆ ಐತಲ್ಲ ಅಲ್ಲಿದ್ದ ಗಾಡಿ ತರಿಸಿ ಡಂಪ್ ಮಾಡಿಸಿದ್ವಿ. ನಮ್ಮ ಕಡೆಯಿಂದ ಏನ್ ಮಾಡ್ಬೇಕೈತೆ ಸಾಧ್ಯತೆ ಅದನ್ನೆಲ್ಲ ಮಾಡಿದ್ರಿ. ಅದು ಇದಾಗ್ತಿದ್ರು ಮತ್ತೆ ಕಟ್ ಆಗ್ತಿದ್ರು. ಒಂದು 2 ತಿಂಗಳಿಗೊಮ್ಮೆ ಪಂಚಾಯತ್ ಅವರು ಬಂದಿಲ್ಲನ್ರಿ ಈ ಕಡೆ ಸರ್. ಪಂಚಾಯತಿ ಅವ್ರಿಗೆ ಹೇಳಿವ್ರಿ ಸರ್, ಪಂಚಾಯತಿ ಅವ್ರಿಗೆ ಹೇಳಿವಿ, ಅವ್ರಿಗೆ ಹೇಳಿವಿ. ನಾವು 2 ದಿವಸಕ್ಕೆ ಒಂದ್ಸಲ ಅವ್ರು ಹೊರಗಂದ ಮಾಡ್ಕೊಂಡು. ಅಲ್ಲ ಸರ್, ಪಂಚಾಯತಿ ಅವ್ರು ಏನಂದ್ರಿ? ಪಂಚಾಯತಿ ಅವ್ರು ಏನಂದ್ರಿ? ಇಲ್ಲ ಅಂದ್ರೆ ನಾವು ಅವ್ರು ಹೊರಗಡೆ ದುಡ್ಡು ಮಾಡಿಸ್ತೇವೆ ಸರ್, ನೀವು ನಾವು ಹೊರಗಡೆಯಿಂದ ಹೀರ್ಕೊಂಡು ಹೋಗ್ತೀವಿ ನಾವು ಅಂತ ಹೇಳ್ಯಾರ ಸರ್. ಅವ್ರು ಆ ಪ್ರಕಾರ ಹೀರ್ಕೊಂಡು ಹೋಗಿದ್ದಾರೆ ಸರ್. ವ್ಯವಸ್ಥೆ ಸರ್. ನಮ್ಮ ವಿಶ್ವ ವಿಜಯ ಪತ್ರಿಕೆ ಇದನ್ನ ಯೂಟ್ಯೂಬ್ ಚಾನಲ್ ಮತ್ತು ಪತ್ರಿಕೆ ಇದನ್ನ ಬಿತ್ತರಣೆ ಮಾಡಲಾಗುತ್ತದೆ. ಗದಗ ಜಿಲ್ಲೆಯಲ್ಲಿ ಸಂಪೂರ್ಣ ಈ ಸುದ್ದಿಯನ್ನ ರಾಜ್ಯಾದ್ಯಂತ KSRTC ಅಧಿಕಾರಿಗಳು ಕೂಡ ಬಂದು ಈ ಬಸ್ ಸ್ಟ್ಯಾಂಡನ್ನು ಇನ್ನೂ ಮಟ್ಟದಲ್ಲಿ ಸುಧಾರಣೆ ಮಾಡಲಿ ಎಂದು ತಿಳ್ಕೊಂಡು ಸಾರ್ವಜನಿಕರು ತಮ್ಮ ಬೇಡಿಕೆಯನ್ನು ಇಟ್ಟಿದ್ದಾರೆ. ನಮ್ಮ ವಿಶ್ವ ವಿಜಯ ಪತ್ರಿಕೆ ಅನೇಕರು ಬಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಇದು ಬೆಳ್ಳಟ್ಟಿ ಬಸ್ ಸ್ಟ್ಯಾಂಡಿನಲ್ಲಿರುವ ಗಬ್ಬು ನಾರುವ ಬಸ್ ಸ್ಟ್ಯಾಂಡ್ ಎಂದು ಸಾರ್ವಜನಿಕರು ನಮಗೆ ತೋರಿಸಿ ಕೊಟ್ಟಿದ್ದಾರೆ. ನೋಡ್ರಿ, ಈವರೆಗಾದರೂ ಈ ಪಂಚೊಳ್ಳೆ ಮತ್ತು ನೊಣಗಳ ಕಾಟದಿಂದ ಎಲ್ಲ ಸಾರ್ವಜನಿಕರು ದೊರೆಯುತ್ತೆ. ಹೋಗ್ಬರ್ರಿ ನೀವು ಹೋಗ್ರಿ. ಅದನ್ನ ತಗೊಂಡ್ರಿ ವಿಡಿಯೋ ಐತೆ ಅವ್ರಪ್ಪ. ಹೆಂಗೈತೆ ವಾಸನೆ ಚಲೋ ಐತೆ? ಮತ್ತು ಒಂದು ಹೇಳಿಕೆ ಕೊಡ್ರಲ್ಲ, ಇದಕ್ಕೆ ಒಂದು ಹೇಳಿಕೆ ಕೊಡ್ತೀರೇನು ತಮ್ಮ ಇದಕ್ಕೆ? ಇದನ್ನೇನು ಸ್ವಚ್ಛ ಮಾಡಿಲ್ಲ ನೋಡ್ರಿ.